ನಮಸ್ಕಾರ, ನಾನು ಸಂಗಮೇಶ್ವರ ಎನ್.ಎಸ್. BA 5ನೇ ಸೆಮಿಸ್ಟರ್ನ ಪೇಪರ್ ಸೋಷಿಯಲ್ ಡೆಮೋಗ್ರಫಿ. ವಿಷಯ ಇಂಟ್ರಡಕ್ಷನ್ ಟು ಥಿಯರಿ ಆಫ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್. ಜನಸಂಖ್ಯೆಯ ಬದಲಾವಣಾ ಸಿದ್ಧಾಂತದ ಒಂದು ಪರಿಚಯ. ಜನಸಂಖ್ಯೆಯ ಬದಲಾವಣಾ ಸಿದ್ಧಾಂತವನ್ನು ಥಾಮ್ಸನ್ ಮತ್ತು ನಾಲ್ಸ್ಟನ್ ರವರು ಪ್ರತಿಪಾದನೆ ಮಾಡ್ತಾರೆ. ಈ ಒಂದು ಸಿದ್ಧಾಂತ ಪ್ರಪಂಚದ ಜನಸಂಖ್ಯೆಯ ಬೆಳವಣಿಗೆಯನ್ನು 3 ಹಂತಗಳಲ್ಲಿ ವಿವರಣೆಯನ್ನು ನೀಡುತ್ತದೆ. ಪ್ರೀ ಟ್ರಾನ್ಸಿಷನ್ ಸ್ಟೇಜ್, ಟ್ರಾನ್ಸಿಷನ್ ಸ್ಟೇಜ್, ಪೋಸ್ಟ್ ಟ್ರಾನ್ಸಿಷನ್ ಸ್ಟೇಜ್. ಅಂದರೆ ಬದಲಾವಣಾ ಪೂರ್ವ ಹಂತ, ಬದಲಾವಣಾ ಹಂತ, ಬದಲಾವಣೋತ್ತರ ಹಂತ. ಹೀಗೆ 3 ಹಂತಗಳಲ್ಲಿ ಪ್ರಪಂಚದ ಜನಸಂಖ್ಯೆಯ ಬೆಳವಣಿಗೆಯನ್ನು ವಿಶ್ಲೇಷಣೆ ಮಾಡ್ತದೆ. ನಂತರ CP ಬ್ಲ್ಯಾಕರ್ ಅವರು ಜನಸಂಖ್ಯೆಯ ಬೆಳವಣಿಗೆಯನ್ನು 5 ಹಂತಗಳಲ್ಲಿ ವಿವರಣೆಯನ್ನು ನೀಡ್ತಾರೆ. ಹೈ ಸ್ಟೇಷನರಿ ಸ್ಟೇಜ್ ಅಂದರೆ ಅಧಿಕ ಸ್ಥಿರ ಹಂತ, ಅರ್ಲಿ ಎಕ್ಸ್ಪ್ಯಾಂಡಿಂಗ್ ಸ್ಟೇಜ್ ಮೊದಲ ವಿಸ್ತರಣಾ ಹಂತ, ಲೇಟ್ ಎಕ್ಸ್ಪ್ಯಾಂಡಿಂಗ್ ಸ್ಟೇಜ್ ನಂತರದ ವಿಸ್ತರಣಾ ಹಂತ, ಲೋ ಸ್ಟೇಷನರಿ ಸ್ಟೇಜ್ ಕಡಿಮೆ ಸ್ಥಿರ ಹಂತ, ಡಿಕ್ಲೈನಿಂಗ್ ಸ್ಟೇಜ್ ಇಳಿಮುಖದ ಹಂತ. ಹೀಗೆ ಪ್ರಪಂಚದ ಜನಸಂಖ್ಯೆಯ ಬೆಳವಣಿಗೆಯನ್ನು CP ಬ್ಲ್ಯಾಕರ್ ಅವರು 5 ಹಂತಗಳಲ್ಲಿ ವಿವರಣೆಯನ್ನು ನೀಡ್ತಾರೆ. ದಿಸ್ ಥಿಯರಿ ಇಸ್ ಬೇಸ್ಡ್ ಆನ್ ದ ಆಕ್ಚುಯಲ್ ಪಾಪ್ಯುಲೇಷನ್ ಟ್ರೆಂಡ್ಸ್ ಆಫ್ ದ ಅಡ್ವಾನ್ಸ್ ಕಂಟ್ರೀಸ್ ಆಫ್ ದ ವರ್ಲ್ಡ್. ಈ ಒಂದು ಸಿದ್ಧಾಂತ ಪ್ರಪಂಚದ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಜನಸಂಖ್ಯೆಯನ್ನು ಆಧರಿಸಿ ಈ ಸಿದ್ಧಾಂತವನ್ನು ರೂಪಿಸಲಾಗಿದೆ. ದಿಸ್ ಥಿಯರಿ ಸ್ಟೇಟ್ಸ್ ದಟ್ ಎವ್ರಿ ಕಂಟ್ರಿ ಪಾಸಸ್ ಥ್ರೂ ಡಿಫರೆಂಟ್ ಸ್ಟೇಜಸ್ ಆಫ್ ಪಾಪ್ಯುಲೇಷನ್ ಡೆವಲಪ್ಮೆಂಟ್. ಈ ಒಂದು ಸಿದ್ಧಾಂತದ ಪ್ರಕಾರ ಪ್ರತಿಯೊಂದು ರಾಷ್ಟ್ರವು ಹಲವು ಹಂತಗಳಲ್ಲಿ ಏನಾಗ್ತದೆ, ಜನಸಂಖ್ಯೆ ಬೆಳವಣಿಗೆ ಆಗೋದನ್ನು ವಿವರಣೆಯನ್ನು ನೀಡ್ತದೆ. ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಥಿಯರಿ ಎಕ್ಸ್ಪ್ಲೈನ್ಸ್ ದ ಎಫೆಕ್ಟ್ ಆಫ್ ಚೇಂಜಸ್ ಇನ್ ಬರ್ತ್ ಅಂಡ್ ಡೆತ್ ರೇಟ್ ಆನ್ ದ ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್. ಈ ಒಂದು ಜನಸಂಖ್ಯೆಯ ಬದಲಾವಣಾ ಸಿದ್ಧಾಂತ ಜನನ ಮತ್ತು ಮರಣ ದರದಲ್ಲಿ ಆಗುವಂಥ ಬದಲಾವಣೆ ಒಂದು ರಾಷ್ಟ್ರದ ಜನಸಂಖ್ಯೆಯ ಬೆಳವಣಿಗೆಯ ಮೇಲೆ ಯಾವ ರೀತಿಯಾದ ಒಂದು ಪರಿಣಾಮ ಬೀರ್ತದೆ ಅನ್ನುವ ಅಂಶವನ್ನು ಅಧ್ಯಯನ ಮಾಡ್ತದೆ. ಅಕಾರ್ಡಿಂಗ್ ಟು E.G. Dolan, demographic transition refers to the population cycle that begins with the fall in the death rate and continues with the phase of rapid population growth and conclude with a decline in birth rate. ಈ ಒಂದು ಜನಸಂಖ್ಯೆಯ ಬದಲಾವಣಾ ಸಿದ್ಧಾಂತ ಏನನ್ನು ಅಧ್ಯಯನ ಮಾಡ್ತದೆ ಅಂದರೆ ಜನಸಂಖ್ಯೆಯನ್ನು ಅಧ್ಯಯನ ಮಾಡ್ತದೆ. ಮೊದಲಿಗೆ ಮರಣ ದರದಲ್ಲಿ ಕಡಿಮೆ ಆಗ್ತದೆ, ನಂತರ ಜನನ ದರದಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತದೆ. ಯಾವಾಗ ಮರಣ ದರದಲ್ಲಿ ಕಡಿಮೆ ಆಗ್ತದೆ ಆಗ ಪ್ರಪಂಚದ ಜನಸಂಖ್ಯೆ ಅತಿ ವೇಗವಾಗಿ ಬೆಳೆಯೋದನ್ನು ನೋಡ್ತೀವಿ. ನಂತರ ನಿರಂತರವಾಗಿ ಜನನ ದರದಲ್ಲಿ ಬದಲಾವಣೆ ಆಗ್ತದೆ. ಹಾಗಾಗಿ ಜನಸಂಖ್ಯೆ ಸ್ಥಿರವಾಗುವ ಒಂದು ಸಾಧ್ಯತೆ ಇರ್ತದೆ ಅಂತ ಈ ಒಂದು ಸಿದ್ಧಾಂತ ತಿಳಿಸಿಕೊಡ್ತದೆ. ಧನ್ಯವಾದಗಳು.